ಐ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪಾಕಿಸ್ತಾನ್ ವರ್ಸಸ್ ಇಂಡಿಯಾ ಮ್ಯಾಚ್ಗೆ ಒಟ್ಟಿನಲ್ಲಿ ಏಷ್ಯಾ ಕಪ್ ಅಂದಾಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇಂಟೆನ್ಷನ್ ಇರುತ್ತೆ. ಒಟ್ಟಿನಲ್ಲಿ ಇಲ್ಲಿ ಮ್ಯಾಚ್ ರಿವ್ಯೂ ಹೇಳೋದಾದ್ರೆ ಒಟ್ಟಿನಲ್ಲಿ ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಅನ್ಬೋದು. ಇಂಡಿಯಾದವರು ಸಿಕ್ಕಾಪಟ್ಟೆ ಅವರು ಪ್ರೊಫೆಷನಲ್ ಆಗಿ ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬಗ್ಗೆ ಸಿಕ್ಕಾಪಟ್ಟೆ ನ್ಯೂಸ್ನೆಸ್ ಇತ್ತು. ಒಟ್ಟಿನಲ್ಲಿ ಬಾಯ್ ಕಟ್ಟಂತೆ ಆ ಕಟ್ಟಂತೆ ಈ ಕಟ್ಟಂತೆ ಅನ್ನೋದಕ್ಕಿಂತ ಒಟ್ಟಿನಲ್ಲಿ ಇಂಡಿಯಾದವರು ಮ್ಯಾಚ್ನ ಗೆದ್ದು ಎಲ್ಲರ ಮಾತಿಗೆ ಲಗಾಮ್ ಹಾಕಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಪಾಕಿಸ್ತಾನವರು ಟಾಸ್ ಗೆದ್ಬಿಟ್ಟು ಒಂದೊಳ್ಳೆ ಆಯ್ಕೆನೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾನವರು ಟಾಸ್ ಗೆದ್ದಿದ್ರೆ ಒಟ್ಟಿನಲ್ಲಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು ಅಂತ ಸೂರ್ಯಕುಮಾರ್ ಯಾದವ್ ಹೇಳಿದ್ರು. ಒಟ್ಟಿನಲ್ಲಿ ಇಂಡಿಯಾದವರು ಬೌಲಿಂಗ್ ಮಾಡಕ್ಕೆ ಬಂದರು. ಒಟ್ಟಿನಲ್ಲಿ ಫಸ್ಟ್ನೇ ಓವರಲ್ಲೇ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಒಂದು ವಿಕೆಟ್ನ ತಗೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಫಸ್ಟ್ ಓವರಲ್ಲೇ 1 ರನ್ ಕೊಟ್ಟರು. ಒಟ್ಟಿನಲ್ಲಿ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. 1 ವಿಕೆಟ್ನ ತಗೊಂಡ್ರು. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಚ್ನ ಜಸ್ಪ್ರೀತ್ ಬೂಮ್ರಾ ಹಿಡಿದ್ರೆ, ಜಸ್ಪ್ರೀತ್ ಬೂಮ್ರಾ ಕ್ಯಾಚ್ನ ಹಾರ್ದಿಕ್ ಪಾಂಡ್ಯ ಹಿಡಿದ್ರು. ಒಟ್ಟಿನಲ್ಲಿ ಇವರಿಬ್ಬರು ಒಂದೊಳ್ಳೆ ಪವರ್ ಪ್ಲೇಲಿ ಒಂದೊಳ್ಳೆ ಚೆನ್ನಾಗಿ ವಿಕೆಟ್ಗಳನ್ನ ತಕ್ಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇ ಇಲ್ಲಿ ಮಿನಿಮಮ್ ನೋಡೋದಾದ್ರೆ ಮಿನಿಮಮ್ 2 ವಿಕೆಟ್ ಕಳ್ಕೊಬಿಟ್ಟಿದ್ರು. ಒಟ್ಟಿನಲ್ಲಿ ಪವರ್ ಪ್ಲೇ ಮುಗಿದ ತಕ್ಷಣ ಇಲ್ಲಿ ವರುಣ್ ಚಕ್ರವರ್ತಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಅಕ್ಷಯ್ ಪಟೇಲ್ ಅಷ್ಟೇ ಮೇನ್ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಪಾಕಿಸ್ತಾನ ಬ್ಯಾಟಿಂಗ್ ಬಗ್ಗೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಏನಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಬಾಲ್ ಟು ಬಾಲ್ಗೆ ಇಲ್ಲಿ ಎರಡನೇ ಬ್ಯಾಟ್ಸ್ಮನ್ ಆಗಿ ಶಾಹಿದ್ ಅಫ್ರಿದಿ ಅವರು 40 ರನ್ ಹೊಡೆದ್ರು ಹೊರತು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಲಾಸ್ಟಲ್ಲಿ ಬಂದ್ಬಿಟ್ಟು ಒಟ್ಟಿನಲ್ಲಿ ಅಫ್ರಿದಿ ಅವರು 16 ಬಾಲ್ಗೆ 30 ರನ್ ಹೊಡೆದ್ರು. ಒಟ್ಟಿನಲ್ಲಿ ಬಂದವರೆಲ್ಲ ಇಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಪಾಕಿಸ್ತಾನ ಅವರು ಬರೀ ಮಾತಾಡೋದೇ ಹೊರತು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಪಾಕಿಸ್ತಾನವರು ಏನು ಹಂಗೆ ಆಡ್ತಾರೆ ಹಿಂಗೆ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾಗೆ 6 ಹೊಡೆದ್ರು. ಒಟ್ಟಿನಲ್ಲಿ ಬಂದ ತಕ್ಷಣ ಹೊಡಿತಾನೆ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಏನೂ ಹೊಡಿಲಿಲ್ಲ. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾಗೆ 6 ಹೊಡೆದ್ರು ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಯಾವಾಗಲೂ ಒಂದು ಫ್ಲೂಕ್ ಶಾಟಲ್ಲಿ ಹೊಡೆದ್ಬಿಟ್ರೆ ಇವರು ಅದನ್ನೇ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ ಹೊರತು ಇವರು ಮ್ಯಾಚ್ಗೆಲ್ಲ ನಿಗದಲ್ಲಂತೂ ಇರೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಪಾಕಿಸ್ತಾನದವರು ಬರೀ ಮಾತಾಡೋದ್ರಲ್ಲಿ ಮಾತ್ರ ಗೆಲ್ಬೋದು ಹೊರತು ಮ್ಯಾಚ್ನ ಗೆಲ್ತಾನೆ ಇರಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಂಡಿಯಾ ಬೌಲಿಂಗ್ ಅನ್ನೋದಕ್ಕಿಂತ ಇಲ್ಲಿ ಇವರು ಬರೀ 127ನ ಚೇಸ್ ಮಾಡಕ್ಕೆ ಕೊಟ್ಟರು ಅನ್ಬೋದು. ಒಟ್ಟಿನಲ್ಲಿ 127ನ ಚೇಸ್ ಮಾಡಕ್ಕೆ ಕೊಡ್ತಿರ್ಲಿಲ್ಲ. ಬರೀ 100 ಮುಗ್ಸೋಕ್ಕೆ ಇವರು ನೋಡಕ್ತಿದ್ರು ಹೊರತು ಅಂತ ಹೇಳ್ಕೊಳ್ಳೋ ಬಿಗ್ ಸ್ಕೋರ್ ಏನು ಬರಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಪಾಂಡ್ಯ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಅನ್ಬೋದು. ಪಾಂಡ್ಯ ಆಗಲಿ, ವರುಣ್ ಚಕ್ರವರ್ತಿ ಆಗಲಿ, ಬೂಮ್ರಾ ಆಗಲಿ ಒಟ್ಟಿನಲ್ಲಿ ಬೌಲಿಂಗ್ ಚೆನ್ನಾಗಿತ್ತು. ಹಂಗೆ ರನ್ನ ಹೊಡೆಸ್ಕೊಂಡ್ರು. ಅದರಿಂದ ಇವರು ರನ್ನ ಒಂದು ಸ್ವಲ್ಪ ಕಲೆ ಹಾಕೋದು ಹೊರತು ಇವರೇನು ಹೊಡಿಲಿಲ್ಲ. ಪಾಕಿಸ್ತಾನವ್ರೇನು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಏನು ತೀರಾ ವರ್ಸ್ಟಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನು ಇಲ್ಲಿ ಇಂಡಿಯಾ ಬೌಲಿಂಗ್ ವಿಚಾರದಲ್ಲಿ ನೋಡೋದಾದ್ರೆ ಹಾರ್ದಿಕ್ ಪಾಂಡ್ಯ 3 ಓವರ್ಗೆ ಒಂದು ವಿಕೆಟ್ನ ತೆಗೆದ್ರೆ, ಜಸ್ಪ್ರೀತ್ ಬೂಮ್ರಾ 2 ಕ್ರೂಷಿಯಲ್ ವಿಕೆಟ್ನ ಕೊಟ್ಟರು. ವರುಣ್ ಚಕ್ರವರ್ತಿನೂ 1 ವಿಕೆಟ್ ತಗೊಟ್ರು. ಕುಲ್ದೀಪ್ ಯಾದವ್ನು 3 ಕ್ರೂಷಿಯಲ್ ವಿಕೆಟ್. ಅವರೇ ಗೇಮ್ನ ಚೇಂಜ್ ಮಾಡಿದೆ ನನ್ನ ಪ್ರಕಾರ ಇವರಿಬ್ಬರು ಅನ್ಬೋದು. ಅಕ್ಷಯ್ ಪಟೇಲ್ ಮತ್ತು ವರುಣ್ ಚಕ್ರವರ್ತಿ ಒಟ್ಟಿನಲ್ಲಿ ಒಂದೊಳ್ಳೆ ಗೇಮ್ ಚೇಂಜಿಂಗ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಸ್ಪಿನ್ಗೆ ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಯೂಸ್ಫುಲ್ ಇರುತ್ತೆ ಒಟ್ಟಿನಲ್ಲಿ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಸ್ಪಿನ್ಗೆ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ, ಕುಲ್ದೀಪ್ ಯಾದವ್ 3 ವಿಕೆಟ್ ತೆಗೆದ್ರೆ, ಅಕ್ಷಯ್ ಪಟೇಲ್ 2 ಕ್ರೂಷಿಯಲ್ ವಿಕೆಟ್ ತಗೊಟ್ರು. ಅಭಿಷೇಕ್ ಶರ್ಮನು 1 ಓವರ್ ಮಾಡಿದ್ರು. ಒಟ್ಟಿನಲ್ಲಿ ಬೌಲಿಂಗ್ ಮಾಡಿದವ್ರದ್ದೆಲ್ಲ ಕ್ರೂಷಿಯಲ್ ಆಗಿ 1 ವಿಕೆಟ್ನ ತಗೊಟ್ರು. ಮೇನು ಇಲ್ಲಿ ಕುಲ್ದೀಪ್ ಯಾದವ್ ಮತ್ತು ಅಕ್ಷಯ್ ಪಟೇಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಪಾಕಿಸ್ತಾನವರು 10 ಓವರ್ನ ಸಿಕ್ಕಾಪಟ್ಟೆ ರನ್ ಹೊಡೆದ್ರು ಹೊರತು ಇನ್ನು ಮಿಕ್ಕಿದ 10 ಓವರ್ ರನ್ ಏನೂ ಹೊಡಿಲಿಲ್ಲ. ಒಟ್ಟಿನಲ್ಲಿ ಇವರು ಬಾಲ್ ಟು ಬಾಲ್ ರನ್ ಹೊಡೆದು ಹೊರತು ಅಂತ ಅಗ್ರೆಸಿವ್ನೆಸ್ ಏನು ಲಾಸ್ಟಲ್ಲಿ ಒಂಚೂರು ರನ್ ಹೊಡೆಸ್ಕೊಂಡ್ರು ಹೊರತು ಅಂತ ಹೇಳ್ಕೊಳ್ಳೋ ರನ್ನಿಂಗು ಬ್ಯಾಟಿಂಗು ಅಂತ ಹೇಳ್ಕೊಳ್ಳೋ ಆಟ ಕ್ರಿಕೆಟ್ ಇವರೇನು ಪಾಕಿಸ್ತಾನವ್ರು ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ 127ನ ಇಂಡಿಯಾಗೆ ಚೇಂಜ್ ಮಾಡೋಕೆ ಕೊಟ್ಟರು. ಒಟ್ಟಿನಲ್ಲಿ ಆಲ್ಔಟೇ ಆಗಬೇಕಿತ್ತು. ಒಟ್ಟಿನಲ್ಲಿ ಮಿಸ್ ಆಗಿ ಆಲ್ಔಟ್ ಆಗಲಿಲ್ಲ. ಒಟ್ಟಿನಲ್ಲಿ 127ಕ್ಕೆ ಇಂಡಿಯಾ ಇಂಡಿಯಾದವರು 127ನ ಚೇಂಜ್ ಮಾಡೋಕೆ ಕೊಟ್ಟರು. ಒಟ್ಟಿನಲ್ಲಿ ಇಲ್ಲಿ ಪವರ್ ಪ್ಲೇ ನಮ್ಗೆ ಗೊತ್ತಿತ್ತು ಆ್ಯಸ್ ಯೂಸಲ್ ಇಂಡಿಯಾ ಒಂದು ಸೈಡ್ ಮಾಡ್ಕೋತಾರೆ ಅಂತ, ತೀರಾ ಒಂದು ಸೈಡ್ ಮಾಡಿದ್ರು ಅನ್ಬೋದು. ಮೇನು ಇಲ್ಲಿ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ಲು ಒಟ್ಟಿನಲ್ಲಿ ಪವರ್ ಪ್ಲೇಲೆ ಗುಮ್ಮಿದ್ರು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇಲೆ ಮ್ಯಾಚು ಇಂಡಿಯಾಗೆ ಗೆದ್ಬಿಟ್ಟಿತ್ತು. ಒಟ್ಟಿನಲ್ಲಿ 13 ಬಾಲ್ಗೆ 31 ರನ್ ಹೊಡೆದ್ರು.
ಒಟ್ನಲ್ಲಿ ಶಿವಮನ್ ಗಿಲ್ ಮಿಸ್ ಆಗಿ ರನ್ಔಟ್ ಆದರೂ ಹೊರತು ಅಂತ ಹೇಳ್ಕೊಳ್ಳೋ ರನ್ ಏನು ಬೇಕಾಗಿರಲಿಲ್ಲ. ಒಟ್ನಲ್ಲಿ ಪವರ್ ಪ್ಲೇ ಒಂದೊಳ್ಳೆ ಬಿಗ್ ಸ್ಟಾರ್ಟೇ ಕೊಟ್ಟರು ಅನ್ಬೋದು. ಒಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಒಂದೊಳ್ಳೆ ಕ್ಯಾಪ್ಟನ್ಸಿನ ಮಾಡಿದ್ರು ಅನ್ಬೋದು. ಹಾಫ್ ಸೆಂಚುರಿ ಮಿಸ್ ಮಾಡಿಕೊಂಡ್ರೆ ಏನೋ ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಸೂರ್ಯಕುಮಾರ್ ಯಾದವ್ ಒಳ್ಳೆ ಸಿಕ್ಕಾಪಟ್ಟೆ ರನ್ ಹೊಡೆದ್ರು ಅನ್ಬೋದು. ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಆಗಲಿ, ಶುಭ್ಮನ್ ಗಿಲ್ ಆಗಲಿ, ಸೂರ್ಯಕುಮಾರ್ ಯಾದವ್ ಆಗಲಿ, ತಿಲಕ್ ವರ್ಮಾ ಆಗಲಿ ಲಾಸ್ಟಲ್ಲಿ ಶಿವಮ್ ದುಬೆ ಮ್ಯಾಚ್ನ ಮುಗಿಸ್ಬೇಕಿತ್ತು ಅಷ್ಟೇ. ಇನ್ನೇನು ಇಲ್ಲಿ ಮ್ಯಾಟ್ರ್ ಏನಾಗಲಿಲ್ಲ. ಸೂರ್ಯಕುಮಾರ್ ಯಾದವ್ ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ನ ಗೆಲ್ಲಿಸ್ತಾರ ಅನ್ನೋದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕ್ಯಾಪ್ಟನ್ಸಿನ ಮಾಡಿದ್ರು. ಇಲ್ಲಿ ಶಿವಮ್ ದುಬೆ ಒಟ್ನಲ್ಲಿ ಬೇಗನೆ ಮ್ಯಾಚ್ನ ಮುಗಿಸ್ರು ಅನ್ಬೋದು. ಒಟ್ನಲ್ಲಿ 16 ಓವರ್ಗೆ ಇನ್ನೂ ಬೇಗನೆ ಮ್ಯಾಚ್ನ ಮುಗಿಸ್ತಿದ್ರು ಏನೋ. ಒಟ್ನಲ್ಲಿ ಶುಭ್ಮನ್ ಗಿಲ್ ಏನಾದ್ರು ಔಟ್ ಆಗಿತ್ತಿಲ್ಲ ಅಂದರೆ ಇನ್ನೂ ಬೇಗನೆ ಮ್ಯಾಚ್ ಮುಗಿಸ್ತಿದ್ರು. ಒಟ್ನಲ್ಲಿ ಪ್ರೊಫೆಷನ್ ಆಗಿ ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ಸ್ಪಿನ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಒಂದು ಉದಾಹರಣೆ ಅಂದರೆ ಪಾಕಿಸ್ತಾನ ಟೀಮಲ್ಲಿ ಕ್ರೂಷಿಯಲ್ 3 ವಿಕೆಟ್ ತಕ್ಕೊಟ್ರು ಹೊರತು ಅಂತ ಹೇಳ್ಕೊಳ್ಳೋ ವಿಕೆಟ್ ಸಿಕ್ಕಾಪಟ್ಟೆ ಎಲ್ಲರೂ ಎಕ್ಸ್ಪೆನ್ಸಿವ್ ಆದರೂ ಒಟ್ನಲ್ಲಿ ಪಾಕಿಸ್ತಾನ ಬೌಲಿಂಗು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಏನು ಇರಲಿಲ್ಲ ಅನ್ಬೋದು. ಒಟ್ನಲ್ಲಿ ಇನ್ನೂ ಮ್ಯಾಚ್ನ ಬೇಗನೆ ಮುಗಿಸ್ತಿದ್ರು ಇಂಡಿಯಾದವರು. ಒಂಚೂರು ಶುಭ್ಮನ್ ಗಿಲ್ ಔಟ್ ಆಗಿದ್ದಕ್ಕೆ ಒಂಚೂರು ಡಿಲೇ ಆಯಿತು ಹೊರತು ಒಟ್ನಲ್ಲಿ ಇಂಡಿಯಾ ಏನಪ್ಪ ಸೋತ್ಬಿಡ್ತಾರ ಪವರ್ ಪ್ಲೇಲಿ 1 ವಿಕೆಟ್ ಹೋಗ್ಬಿಡ್ತು. ಏನು ಗುರು 2 ವಿಕೆಟ್ ಹೋಗ್ಬಿಡ್ತು ಪವರ್ ಪ್ಲೇ, ಏನಾದ್ರು ಗೆಲ್ತಾರ ಸೋತ್ಬಿಡ್ತಾರ ಅಂದ್ಕೊಂಡಿದ್ದೆ ನಾನು. ಇಲ್ಲ, ಇಲ್ಲಿ ತಿಲಕ್ ವರ್ಮಾ ಆಗಲಿ, ಸೂರ್ಯಕುಮಾರ್ ಆಗಲಿ ಅಗ್ರೆಸಿವ್ನೆಸ್ ತೋರಿಸಿದ್ರು. ಮೇನು ಇಲ್ಲಿ ತಿಲಕ್ ವರ್ಮಾ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ತೋರಿಸಿದ್ರು. ಅಭಿಷೇಕ್ ಶರ್ಮಾನು ಅಷ್ಟೇ 13 ಬಾಲ್ಗೆ 31 ರನ್ ಹೊಡೆದ್ರು. ಒಟ್ನಲ್ಲಿ ಮೇನು ಇಂಡಿಯಾದವರು ಈ ಮ್ಯಾಚ್ನ ಟಾಸ್ ಗೆದ್ದಾಗಲೇ ನಾನು ಮ್ಯಾಚ್ನ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಟಾಸ್ ಇಲ್ಲೇ ಇವರು ಮ್ಯಾಚ್ನ ಗೆದ್ರು, ಒಂದು ಸೈಡ್ ಮಾಡಿದ್ರು. ಒಟ್ನಲ್ಲಿ ಲಾಸ್ಟಲ್ಲಿ ಏನೋ ಶೇಕ್ ಹ್ಯಾಂಡ್ ಏನು ಕೊಡಲಿಲ್ಲ ಅಂತ, ಫ್ರೆಂಡ್ಲಿ ಶೇಕ್ ಹ್ಯಾಂಡ್ ಏನು ಕೊಡಲಿಲ್ಲ. ಒಟ್ನಲ್ಲಿ ಇವರು ಇಂಡಿಯಾದ ಬಗ್ಗೆ ಏನೇನು ಮಾತಾಡ್ತಿದ್ರು ಒಂದೇ ಮಾತಲ್ಲಿ ಹೇಳೋದಿದ್ರೆ ಒಟ್ನಲ್ಲಿ ಇಂಡಿಯಾ ಮಾತಾಡೋದು ಬದಲು ಇಲ್ಲಿ ಮ್ಯಾಚಲ್ಲಿ ಗೆದ್ರು ನೋಡು ಗುರು ಅಂತ ಹೇಳಿದ್ರು. ಒಟ್ನಲ್ಲಿ ನಾವು ಮ್ಯಾಚಲ್ಲಿ ಗೆಲ್ತೀವಿ, ಜಾಸ್ತಿ ಮಾತಾಡ್ತಿಲ್ಲ, ನೀವು ಮಾತಲ್ಲಿ ಗೆಲ್ತೀವಿ ಅಂತ ಹೇಳಿದ್ರು ಅಷ್ಟೇ ಹೊರತು ಒಟ್ನಲ್ಲಿ ಇಂಡಿಯಾ 7 ವಿಕೆಟ್ಗಳ ಭರ್ಜರಿ ಜಯ ಗೆದ್ರು. ಒಟ್ನಲ್ಲಿ ಇಂಡಿಯಾ ಹಂಗೆ ಹಿಂಗೆ ಅಂತ ಹೇಳೋರು ಎಲ್ಲ ಒಟ್ನಲ್ಲಿ ಇಂಡಿಯಾ ಪ್ರತಿ ಸಲ ಗೆಲ್ತಾನೆ ಇರ್ತಾರೆ, ನೀವು ಹಿಂಗೆ ಮಾತಾಡ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಒಟ್ನಲ್ಲಿ ಇಂಡಿಯಾ ಟೀಮ್ ಅವರು ಒಟ್ನಲ್ಲಿ ಇಂಡಿಯಾ ಗೆದ್ರು ಗುರು. ಒಟ್ನಲ್ಲಿ ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ ಗುರು. ಒಟ್ನಲ್ಲಿ ಇಂಡಿಯಾ ಗೆದ್ರು ಗುರು. ಒಟ್ನಲ್ಲಿ